ಎಲ್ಲ ರಂಗಕರ್ಮಿಗಳು, ರಂಗಭೂಮಿಯ ತಂಡಗಳು ಒಂದಾಗಿ ಕೆಲಸ ಮಾಡಿದಾಗ ಇಂಥದ್ದು ಸಾಧ್ಯ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ರಂಗ ಮಹೋತ್ಸವದಲ್ಲಿ ನನ್ನನ್ನು ಕರೆದು ರಂಗ ಗೌರವವನ್ನು ಅರ್ಪಿಸಿದಂತಹ ನಾಟಕ ಅಕಾಡೆಮಿಗೂ ಹಾಗೂ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಸಂಸ್ಥೆಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಈ ರೀತಿಯ ಒಂದು ರಂಗ ಪರೀಕ್ಷೆಗಳು, ನಾಟಕೋತ್ಸವಗಳು ಆಗ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಸಂತೋಷದ ಸಂಗತಿ. ಇನ್ನೂ ಹೆಚ್ಚು ಹೆಚ್ಚು ಉತ್ಸವಗಳು ಆಗಬೇಕು, ಹೊಸ ಹೊಸ ನಾಟಕಗಳು ಬರ್ತಾ ಹೋಗಬೇಕು, ಹೊಸ ಹೊಸ ಪ್ರತಿಭೆಗಳು ಬರ್ತಾ ಹೋಗಬೇಕು ಅಂತ ನಾವುಗಳೆಲ್ಲರೂ ಕೂಡ ಆಶಿಸೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿ ಬಹಳ ಶ್ರೀಮಂತವಾಗಿ ಹೊಸ ಪೀಳಿಗೆಯಿಂದ ಹೊಸ ನಾಟಕಗಳನ್ನು ಈ ಒಂದು ಜಗತ್ತಿಗೆ ಕೊಡುವುದರ ಮೂಲಕ ಬಹಳ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ ಅನ್ನೋದು ಕೂಡ ಬಹಳ ಸಂತೋಷದ ಸಂಗತಿ. ಅದರಲ್ಲೂ ಕೂಡ ಈಗ ಭಾರತ ರಂಗ ಮಹೋತ್ಸವದಲ್ಲಿ ಸುಮಾರು 24 ನಾಟಕಗಳು ಅಂದ್ಕೊಳ್ತಾನೆ ಬಂದು ನಮ್ಮ ಒಂದು ಕನ್ನಡ ನಾಡಿನಲ್ಲಿ ವಿಭಿನ್ನವಾದಂತಹ ನಾಟಕಗಳನ್ನು ಪ್ರದರ್ಶಿಸುವುದರ ಮೂಲಕ ಜನಗಳಿಗೆ ರಸದೌತಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಬರ್ತಕ್ಕಂಥ ಎಲ್ಲ ತಂಡಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ನಮ್ಮ ನಾಟಕಗಳು ಕೂಡ, ಕನ್ನಡ ನಾಟಕಗಳು ಕೂಡ ರಂಗ ಮಹೋತ್ಸವದಲ್ಲಿ ಈಗ ಆಯ್ಕೆ ಆಗಿರ್ತಕ್ಕಂಥದ್ದು ಇದೆ. ಎಲ್ಲ ನಾಟಕಗಳು ಕೂಡ ಯಶಸ್ವಿಯನ್ನು ಕಾಣಲಿ. ಮತ್ತು ಇವತ್ತು ನಮ್ಮ ಬರಗೂರು ರಾಮಚಂದ್ರಪ್ಪನವರು ಬಹಳಷ್ಟು ಮಾತುಗಳನ್ನು ಆಡಿದ್ದಾರೆ. ಎಲ್ಲರ ಮಾತುಗಳು ಬಹುಶಃ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಹೇಳಿದ ಮಾತುಗಳೇ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ರಂಗಭೂಮಿಯಲ್ಲೂ ಕೂಡ ನಾವು ಅಲ್ಲೆಲ್ಲಿ ಕಂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಭೂಮಿಯ ಸತ್ವ ಮತ್ತು ತತ್ವವನ್ನು ಏನು ಹೇಳಿದರು ಅದನ್ನ ಅಳುಗಾಡಿಸುವಂತಹ ಶಕ್ತಿಗಳು ಕೂಡ ಒಳಹೊಕ್ಕಿವೆ ಅನ್ನುವಂಥದ್ದು ಅಷ್ಟೇ ನಾವು ಕಾಣಬಹುದಾಗಿದೆ. ಇಂತಹ ಆತಂಕಗಳ ಮಧ್ಯೆಯೇ ನಾವು ರಂಗಭೂಮಿಯನ್ನು ಕಟ್ಟಬೇಕು, ಇಲ್ಲಿಯೇ ಹೋರಾಟ ಮಾಡಬೇಕು, ಅವರುಗಳನ್ನು, ಅವರ ತತ್ವವನ್ನು, ಅವರ ಸಿದ್ಧಾಂತವನ್ನು ಎದುರಿಸಬೇಕು. ಇದು ಕೂಡ ನಮ್ಮ ಬಹುದೊಡ್ಡ ಜವಾಬ್ದಾರಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಹೀಗೆ ಆಗಬಾರ್ದು. ಮೊದಲು ನಮ್ಮಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡಿ ಒಗ್ಗೂಡಿ ಕೆಲಸ ಮಾಡ್ತಾ ಇದ್ವಿ. ಅವೆಲ್ಲವೂ ಈಗ ಕಾಡುವ ಹಾಗೆ ಮಾಡ್ತಕ್ಕಂತಹ ಶಕ್ತಿಗಳಿದೆಯಲ್ಲ, ವಿಘಟನೆಗೆ ಒಳಗಾಗುವಂತೆ ಮಾಡುವಂತಹ ಶಕ್ತಿಗಳಿದೆಯಲ್ಲ, ಅವುಗಳನ್ನು ಮೀರಿ ಒಂದಾಗಿ ಬೆಳೆದಂತಹ, ಒಂದಾಗಿ ಇದ್ದಂತಹ, ಒಂದುಗೂಡಿ ನಾವು ಜೀವಿಸಿದಂತಹ ಪರಿಸರ ರಂಗಭೂಮಿಯದ್ದು. ಅದು ಮತ್ತೆ ನಮಗೆ ನಮ್ಮದೇ ಆಗಬೇಕಾಗ್ತದೆ. ಅದಕ್ಕೆ ಬಹಳ ಎಲ್ಲ ರಂಗಕರ್ಮಿಗಳು, ರಂಗಭೂಮಿಯ ತಂಡಗಳು ಒಂದಾಗಿ ಕೆಲಸ ಮಾಡಿದಾಗ ಇಂಥದ್ದು ಸಾಧ್ಯ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲವೂ ಕೂಡ ಬಹಳ ಅಗತ್ಯ ಇರತಕ್ಕಂಥದ್ದು. ನಮ್ಮ ಬರಗೂರು ರಾಮಚಂದ್ರಪ್ಪ ಅವರ ಮಾತಿನ ಸಾಲಿನಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ಎಲ್ಲರೂ ಕಂಕಣಬದ್ಧರಾದಾಗ ಇದು ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು ವಿರಾಮ ನೀಡ್ತಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.